ಮ್ಯಾಚಿಂಗು ಅಕ್ಕ ತಮ್ಮ ಯಾವಾಗ್ಲೂ ಹಂಗೆ ಗಿಲ್ಲಿ ಹೃದಯಗಳು ಮ್ಯಾಚ್ ಆಗುತ್ತೆ. ಶಿಕಾರಿಪುರಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಅಕ್ಕ. ಬನ್ನಿ, ತುಂಬಾ ಹೊತ್ತಿನಿಂದ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಾ ಇದಾರೆ. ಫಸ್ಟ್ ನಿಮ್ಮ ಫ್ಯಾನ್ಸ್ ಜೊತೆ ಮಾತಾಡಿ. ಎಲ್ಲ ಚೆನ್ನಾಗಿದ್ದೀರಾ? ಅಣ್ಣ, ಶಿಕಾರಿಪುರಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಇದು ಶಿಕಾರಿಪುರ ಅಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಇದು ದುಬಾರಿಪುರ ಅಂತ. ದುಬಾರಿಪುರ ಅಂತ ಹೆಸರಿಡ್ಬೇಕಾಯ್ತು. ಸಖತ್ತು. ಈ ಇಷ್ಟೊಂದು ಜನ, ಇಷ್ಟೊಂದು ಪ್ರೀತಿ ಬಂದ ತಕ್ಷಣ ಸಿಗುತ್ತೆ ಅಂತ ಸತ್ಯವಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಲ್ಲ ಕನಕ, ಅವ್ರು ಮಾತಾಡ್ಲಿ, ಆಮೇಲೆ ನಾವು ಮಾತಾಡೋಣ. ಇಲ್ಲ ಇನ್ನೊಂದ್ಸಲಿ ಹೇಳು ಅಕ್ಕ. ಈಗ ನಾನು ಮಾತಾಡ್ಲಾ ಬೇಡವಾ? ಇಲ್ಲ ಹೇಳು, ಕಾವ್ಯ ಮಾತಾಡಿ ಅಂತ. ಮಾತಾಡಿ ಕಾವ್ಯ ಅವರೇ. ಕಾವ್ಯ ಪ್ಲೀಸ್ ಮಾತಾಡಿ. ಎಲ್ಲ ಹೃದಯಗಳನ್ನ ಗೆದ್ದಂತಹ ಕಾವ್ಯ ಇದ್ದಾರೆ. ನಮಸ್ಕಾರ. ಸಾಕಷ್ಟು ಇಷ್ಟೊಂದು ಜನ ನೋಡಿ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರೂ ಪ್ರೀತಿ ನೋಡಿ ಮನ್ಸು ತುಂಬಿ ಬರ್ತಾ ಇದೆ. ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಟು ದ ಎಂಟೈರ್ ಟೀಮ್. ಯಾಕಂದ್ರೆ ಇಷ್ಟು ಜನರ ಪ್ರೀತಿ ಸಿಗ್ತಿದೆಯಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಅದು ನಮ್ಮ ಅನುಶ್ರೀ ಅಕ್ಕ ಆಂಕರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇನ್ನೂ ಖುಷಿ ಆಯ್ತು. ಯಾಕಂದ್ರೆ ಶಿ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು ಕಾವ್ಯ. ನೋಡು, ಅದು ಕನಕ ಅವ್ರ ಫೇವ್ರೆಟ್ ಅಕ್ಕ. ನೀವು ನನ್ನ ನಾಟ್ ಫೇವ್ರೆಟ್ ಕನಕ. ಕಾವ್ಯ ಬರೀ ಫೇವ್ರೆಟ್ ಅಷ್ಟೇ. ಅಕ್ಕ ಗಾಡ್ ಮದರ್. ಓ ಸರಿ, ನಾನು ಗಾಡ್ ಮದರ್ ಕನಕ. ಇಷ್ಟ ದಿನ ನನ್ ಮದುವೆ ಆಗಿಲ್ಲ ಅಂತ ಕೇಳ್ತಾವ್ರು, ನೀನ್ ಹೇಳಾದ್ಮೇಲೆ ಮದರ್ ಯಾವಾಗ ಆಗ್ತೀನಿ ಅಂತ ಕೇಳ್ತಾವ್ರೆ. ಇಲ್ಲ, ಸುಮ್ಮನೆ ನನ್ನೇ ದತ್ತು ತಗೋಬಿಡಿ ಅತ್ತಾಗೆ. ರೀತಿಯ ಪ್ರತಿಭೆಗಳು ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಕಾವ್ಯ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಜನ್ಮ ಕೊಟ್ಟಿರ್ತಕ್ಕಂಥ ಕೇರ್ಪೇಟೆ ತಾಲೂಕಿನವರು ಕಾವ್ಯ ಅವರು. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಇವರು ಮತ್ತೊಮ್ಮೆ ಶಿಕಾರಿಪುರಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಂಗೆ ನಮಗೆ ಸಖತ್ ಖುಷಿ ಆಗೋದು ಏನಂದ್ರೆ, ಯಡಿಯೂರಪ್ಪ ಅವರು ನಮ್ಮ ಮಂಡ್ಯ ಬೂಕುನ್ಕೆರೆ ಅಲ್ಲಿ ಹುಟ್ಟಿ ಇಲ್ಲಿ ಬಂದವರು. ಅದಕ್ಕೆ ನಮಗೂ ನಿಮಗೆಲ್ಲ ಅಭಿನವ ಸಂಬಂಧ ಹೆಂಗೆ ಅಂದರೆ ಹಂಗೆ ಮಾತಾಡಿಸಿ ಚೆನ್ನಾಗಿ ಇದು ಮಾಡಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ. ಒಳ್ಳೇದಾಗಲಿ ನಿಮಗೆ, ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆದ್ರಿ ಅಂತ ಸಖತ್ತು ಪ್ರೋತ್ಸಾಹ ಮಾಡಿ ಖುಷಿ ಇದು ಕೊಟ್ಟರು. ಯಡಿಯೂರಪ್ಪ ಸರ್ ಆಶೀರ್ವಾದ ಮಾಡಿದ್ರು. ಅದೆಲ್ಲ ಆದಮೇಲೆ ಸರ್ ಕರೆದ್ರು, ಹಿಂಗೆ ಸರ್ದು ಹುಟ್ಟುಹಬ್ಬದ ಕಾರ್ಯಕ್ರಮ ಇದೆ ಬರಬೇಕು ಅಂತ. ನಿಮ್ಮಿಂದ ಇಷ್ಟೆಲ್ಲ ಇದೆ ಸರ್. ಇಲ್ಲಿ ಶಿಕಾರಿಪುರದ ಇಷ್ಟೊಂದು ಜನ ನೋಡೋಕೆ, ಇಷ್ಟು ಜನರ ಪ್ರೀತಿ, ಇದನ್ನೆಲ್ಲ ಕಣ್ಣಾರ ನೋಡಿ ಕಣ್ ತುಂಬಿಕೊಳ್ಳೋಕೆ ನೀವು ಕಾರಣ ಆಗಿದೆ. ಯಾರ ಮದುವೆಗಪ್ಪ? ಗಿಲ್ಲಿ ಮದ್ವೆನಾ? ನನ್ನ ಮದುವೆ ನನಗೆ ಗೊತ್ತಿಲ್ಲ ಕನಕೆ, ಇವರೇ ಎಲ್ಲ ಸೇರ್ಕ ಮಾಡಿಸ್ತಾರೆ. ಮದುವೆ ನಿಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪ ಸರ್ ಅವರ ಹುಟ್ಟುಹಬ್ಬ. ಇವತ್ತು ನಾವಿಲ್ಲಿ ಸೇರಿರೋದು ಅದೇ ಕಾರಣಕ್ಕೋಸ್ಕರ. ನಿಮ್ಮ ಬೆಸ್ಟ್ ವಿಶಸ್ ಅವ್ರಿಗೆ. ಎಸ್, ಖಂಡಿತವಾಗ್ಲೂ ಯಡಿಯೂರಪ್ಪ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನಾನು ಊರಿಗೆ ಹೋಗ್ಬೇಕಾದ್ರೆಲ್ಲ ಯಡಿಯೂರಪ್ಪನವ್ರ ಊರು ಅಂತ ಹೇಳಿ ಅದೇ ರೀತಿ ಅದನ್ನ ರೆಫರೆನ್ಸ್ ಕೊಟ್ಟು ಹೇಳ್ತಾ ಇದ್ದಿದ್ದು. ಸೊ ಇವತ್ತು ಅವ್ರ ಬರ್ಡೇಗೆ ಈ ಸ್ಟೇಜ್ ಮೇಲೆ ನಿಂತು ವಿಶ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಿಮ್ ಎಲ್ಲರ ಪ್ರೀತಿ. ಸೊ ಥ್ಯಾಂಕ್ ಯು ಸೋ ಮಚ್.